ಸಿಎಂ ಮತ್ತು ಡಿಸಿಎಂ ಹುದ್ದೆಗೆ ದಲಿತ ಮುಖಂಡರು ಆಗಬೇಕು ಅಂತ ಒಂದು ಏನು ಚರ್ಚೆ ನಡೆಯುತ್ತೆ. ತಾವೇನು ಹೇಳಕ್ಕೆ ಬಯಸ್ತಾರೆ? ಇವತ್ತು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷ ಗತಿಸಿದರೂ ಸಹ ಆಡಳಿತದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇವತ್ತು ಎಲ್ಲರನ್ನ ಬರೀ ಮೇಲ್ಜಾತಿಯವರನ್ನಾಗಿ CM ಆಗಿ ಮಾಡಲಿಕ್ಕೆ ಒಂದು ಎಲ್ಲ ಪಕ್ಷಗಳು ತುದಿಗಾಲ ಮೇಲೆ ನಿಂತಿರ್ತವೆ. ಆದರೂ ಸಹ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋಕ್ಕಿಂತ ಮುಂಚೆ ದಲಿತ CM ಅಂತಕ್ಕಂಥ ಒಂದು ಹುನ್ನಾರವನ್ನು ಎಬ್ಬಿಸ್ತಾರೆ. ತದನಂತರ ಪಕ್ಷ ಅಧಿಕಾರಕ್ಕೆ ಬಂದಾದ್ಮೇಲೆ ದಲಿತ CM ಆಗಲಿ, ದಲಿತ ಡೆಪ್ಯೂಟಿ CM ಆಗಲಿ, ಅದು ಮರೆಮಾಚಿ ಹೋಗುವಂಥದ್ದು ನಾವು ಕಂಡಿದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಬಂದಾಗಿನಂದ್ರೆ ಇವತ್ತು ಡೆಪ್ಯೂಟಿ CM ಅಂತಕ್ಕಂಥದ್ದು ಆಗಬೇಕು. ಯಾಕಂತಂದ್ರೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ 2-3 ಡೆಪ್ಯೂಟಿ CM ಆದ್ರೆ ಒಂದು ಅಧಿಕಾರದಲ್ಲಿ ಎಲ್ಲ ಜನಾಂಗಗಳಿಗೆ ಅಧಿಕಾರ ಸಿಕ್ಕಂತ ಆಗ್ತದೆ. ಅದರಲ್ಲಿಯೂ ಸಹ ಒಳ್ಳೆಯ ರಾಜಕಾರಣಿ ದಲಿತ ಸಮುದಾಯದಲ್ಲಿ ತಮ್ಮದೇ ಆದಂಥ ಒಂದು ಛಾಪ್ ಮೂಡಿಸ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಯಾವತ್ತೂ ಅಧಿಕಾರಕ್ಕೆ ಆಸೆ ಪಡಲಿಲ್ಲ. ಬಟ್ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ 2ನೇ ರಾಜಧಾನಿ ಆದಂಥ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆಗೆ, ಯಾಕಂತಂದರೆ ಇಲ್ಲಿ ಸೆಷನ್ ನಡೀತದೆ. ಈ ಸೆಷನ್ ನಡೆಯುವ ಕಾರಣಕ್ಕಾಗಿ ಡೆಪ್ಯೂಟಿ CM ಅವಶ್ಯಕತೆ ಇದೆ. ಅದನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಡೆಪ್ಯೂಟಿ CM ಕೊಟ್ಟರೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ. ಯಾಕಂತಂದ್ರೆ ಸತೀಶಣ್ಣ ಜಾರಕಿಹೊಳಿ ಅವರು ಮನಸ್ಸು ಮಾಡಿದ್ರೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಏನು ನಿಂತಂಥ ಅಭ್ಯರ್ಥಿಗಳಿರ್ತಾರೆ ಅವರ ಒಂದು ಆರಿಸಿ ಬರುವಂಥ ಲಾಬಿಗೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಡೆಪ್ಯೂಟಿ CM ಕೊಡಬೇಕು. ಯಾಕಂತಂದ್ರೆ ಇದು ಹಲವಾರು ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿಯ ಹೋರಾಟ ಆಗಿತ್ತು. ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಆದಂಥ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ, ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇವತ್ತು CM ಆಗಲಿಕ್ಕೆ ಸಹ ಅರ್ಹರಿರುವಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಡೆಪ್ಯೂಟಿ CM ಕೊಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅವ್ರಿಗೆ ಕೊಟ್ಟರೆ ಅವ್ರು ನಿಭಾಯಿಸ್ತಾರೆ. ಯಾಕಂತಂದ್ರೆ CM ಕೊಟ್ಟರು ನಿಭಾಯಿಸುವಂಥ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಡೆಪ್ಯೂಟಿ CM ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಡಬೇಕು. ಯಾಕಂತಂದ್ರೆ ನಾವು ಸಹ ದಲಿತರು ಏನೋ ಒಂದು ದಲಿತರಿಗೆ ಒಂದು ಒಳ್ಳೇದು ಆಗ್ತೈತಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟನ್ನು ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಡೆಪ್ಯೂಟಿ CM ನೀವು ಮಾಡಿದ್ದ ಆದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಇನ್ನೂ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಸಹಾಯ ಮಾಡಿದ್ದೀವಿ. ಎಲ್ಲ ದಲಿತ ಸಂಘಟನೆಯ ಮುಖಂಡರುಗಳು ಕೂಡಿ ಈ MP ಇಲೆಕ್ಷನದಲ್ಲಿಯೂ ಸಹ ಸತೀಶ್ ಜಾರಕಿಹೊಳಿ ಅವರಿಗೆ ಡೆಪ್ಯೂಟಿ CM ಕೊಟ್ಟಿದ್ದ ಆದ್ರೆ MP ಇಲೆಕ್ಷನದಲ್ಲಿಯೂ ನಾವು ಕಾಲಿಗೆ ಒಂದು ಚಕ್ರ ಕಟ್ಕೊಂಡು ದುಡಿತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ.